ಬಹಳ ಮುಖ್ಯವಾಗಿ ನಾಡಿನ ಜನತೆ ಸಾರ್ವಜನಿಕರಿಗೆ ಜನೌಷಧಿ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು. ಕೈಗೆ ಇಟ್ಕೊಂತ ಯಾವುದೇ ಔಷಧಿಗಳನ್ನು ನಾವು ತಗೊಳ್ಬೇಕು ಅಂದರೆ ಕೊಂಡ್ಕೊಳ್ಬೇಕು ಅಂದರೆ ಕೈಗೆ ಎಟ್ಕೋ ದರದಲ್ಲಿ ಸಿಗುವಂಥದ್ದು ಜನ ಔಷಧಿನಲ್ಲಿರುವಂಥ ಔಷಧಿಗಳು. ಇವತ್ತು ಬಹಳ ಮುಖ್ಯವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಹಳಷ್ಟು ಕಾಳಜಿನ ವಹಿಸಿ ಆಸಕ್ತಿಯನ್ನು ವಹಿಸಿ ಇವತ್ತು ತಯಾರಕರ ಮ್ಯಾನುಫ್ಯಾಕ್ಚರರ್ಸ್ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಒಂದು 80%ಇಂದ ಅಷ್ಟು 80%ಗಿಂತ ಹೆಚ್ಚು ಕಮ್ಮಿ ದರದಲ್ಲಿ ಸಿಗುವಂಥ ಔಷಧಿ. ಹಾಗಾಗಿ ಇದನ್ನು ಎಲ್ಲ ಸಾರ್ವಜನಿಕರಿಗೂ ಲಭ್ಯ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲೇ ಇಂಥ ಸಾವಿರಾರು ಜನೌಷಧಿಗಳನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆರೆಯುವಂಥದ್ದಾಗಿತ್ತು. ಇದೆಲ್ಲ ಒಂದು ಕಡೆ ಇದಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಯಾಕೆ ಸರಿ ಕಾಣ್ತಿರ್ಲಿಲ್ಲ ಅಂತ ನನಗೆ ಆಶ್ಚರ್ಯ. ಇವರು ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಲಿಕ್ಕೆ ಆಗ್ತಿಲ್ಲ, ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಔಷಧಿಯನ್ನು ಕೊಡಬೇಕು. ಇವ್ರು ಫ್ರೀಯಾಗಿ ಔಷಧಿಯನ್ನು ಕೊಟ್ಟರೆ ಯಾರು ಕೊಂಡ್ಕೊಳ್ಳಕ್ಕೆ ಹೋಗ್ತಾರೆ? ಯಾರು ಕೊಂಡ್ಕೊಳ್ಳಿಕ್ಕೆ ಹೋಗ್ತಾರೆ? ಯಾರು ಕೊಂಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾವಾಗ ಇವರು ಔಷಧಿಯನ್ನು ಕೊಡಲ್ಲ ಆಗ ಕಮ್ಮಿ ದರದಲ್ಲಿ ಸಿಗುವಂಥ ಜನ ಔಷಧಿಯರಿಗೆ ಹೋಗಿ ಕೊಂಡ್ಕೊಳ್ಳೋಂಥದ್ದಾಗುತ್ತೆ. ಅದನ್ನು ಸಹ ಮುಚ್ಚಕ್ಕೆ ಹೇಳ್ತಿರಲ್ಲ. ನಾವು ಒಳ್ಳೇದಂತೂ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಮಾಡಬಾರ್ದು ಅಂತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಜನೌಷಧಿಯನ್ನು ಮುಚ್ಚಕ್ಕೆ ಮಾಡಿದಂಥ ಪ್ರಯತ್ನ. ನಿಜಕ್ಕೂ ಅಧಿಕಾರ ದುರ್ಬಳಕೆಯ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದರೆ ಈ ಜನೌಷಧಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಂಥ ಈ ಕಾಂಗ್ರೆಸ್ ಎಷ್ಟೇ ಅವರಿಗೆ ತಿಳುವಳಿಕೆ ಮನವರಿಕೆ ಮಾಡಿದ್ರೂ ಸಹ ಕೇಳದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಪ್ರಯತ್ನಕ್ಕೆ ತಕ್ಕ ನಿರ್ಧಾರ ಅಥವಾ ಜಡ್ಜ್ಮೆಂಟನ್ನು ಇವತ್ತು ನ್ಯಾಯಾಲಯ ಧಾರವಾಡಿನ ಈ ಪೀಠ ಉಚ್ಚ ನ್ಯಾಯಾಲಯವು ಒಳ್ಳೆ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ನಾನು ಸ್ವಾಗತಿಸ್ತೀನಿ. ಈ ಚಿಡಿ ಏಟು ಸರಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಲಾದರೂ ಮನವರಿಕೆನ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡಿ, ನಿಮ್ಮ ಕೈನಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಬೇರೆಯವ್ರು ಮಾಡಿರುವಂಥದ್ದನ್ನು ಅವಕಾಶ ಮಾಡಿಕೊಡಿ ಅಂತಲೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. ಚಿನ್ನಸ್ವಾಮಿಯಲ್ಲಿ ಮತ್ತೆ IPL ಮ್ಯಾಚ್ ಮಾಡೇ ಮಾಡ್ತೀವಿ. 11 ಜನ ಮೃತಪಟ್ಟಿದ್ದು, ಆಗ ಸರ್ಕಾರ ನಿರ್ಬಂಧ ಇರುತ್ತೆ. ಈಗ ಸರ್ಕಾರ ಅನುಮತಿ ಕೊಡಬೇಕು. ಸರ್ಕಾರ ತನ್ನ ಮೂರ್ಖತನ, ಇವರ ಚೀಪ್ ಪಬ್ಲಿಸಿಟಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಮ್ಮ ಪ್ರಚಾರದ ಗೀಳುಗಾಗಿ ಆ ಸಾರ್ವಜನಿಕರ 11 ಜನ ಅಲ್ಲ ಇನ್ನೂ ತುಂಬ ಜನ ಬಲಿ ತಗೊಂಡಿದ್ದಾರೆ. ಇವರು ಬಲಿ ತಗೊಳ್ಳೋದು ಕಾಂಗ್ರೆಸ್ ಸರ್ಕಾರ ಅಂದರೆ ಬಲಿ ತಗೊಳ್ಳೋ ಸರ್ಕಾರ. ಬಾಣತಿಯರನ್ನ ಬಲಿ ತಗೊಳ್ಳೋದು ಅಥವಾ ಈ ನಾಗರಿಕರನ್ನ ಬಲಿ ತಗೊಳ್ಳೋ ಸರ್ಕಾರ, ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತಗೊಳ್ಳೋ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಸರ್ಕಾರ ಈ ರೀತಿ ಸಾವಿಗೆ ಕಾರಣಕರ್ತ ಆಗಿರೋ ಸಾವಿನ ಸರ್ಕಾರ ಅಂತಾನೆ ಕರೀಬಹುದು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ನಡಿಬೇಕು. ನಾವೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡಿಬಾರ್ದು ಅಂತ ನಾವಿಲ್ಲ. ಇವರು ಮೂರ್ಖತನದ ನಿರ್ಧಾರ ಅಂತ ಒಳ್ಳೆ ಕ್ರೀಡಾಂಗಣ ಕೇಂದ್ರ ಭಾಗದಲ್ಲಿರುವಂಥದ್ದು ಆಟ ನಡಿಬೇಕು. ಇವರು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿರೋದಕ್ಕೆ ಯಾರೋ ಏನೋ ಹೇಳ್ತಾರಲ್ಲ, ಯಾರಿಗೋ ಜ್ವರ ಬಂದರೆ ಯಾರಿಗೋ ಬರೆ ಎಳಿತಾರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳಿತಾರೆ ಅಂತ. ಹಂಗೆ ಇವ್ರು ಮಾಡಿದ ತಪ್ಪನ್ನು ಮುಚ್ಚಾಕೊಳ್ಳೋಕ್ಕೆ ಈ ರೀತಿ ನಿರ್ಬಂಧನೆ ಹಾಕಿರುವಂಥದ್ದು ಒಳ್ಳೇದಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಟ್ಟಿರೋದನ್ನೇ ಈ ರೀತಿ ಕ್ರಿಕೆಟ್ ಪಂದ್ಯಾವಳಿಗಳು ನಡಿಬೇಕು ಅಂತ ವ್ಯವಸ್ಥಿತವಾಗಿ ನಡೀಲಿ. ನಾವು ಸ್ವಾಗತಿಸ್ತೀವಿ. ಯಾವಾಗಲೂ ಆಟ ನಡಿಬೇಕು, ಕ್ರೀಡೆ ನಡಿಬೇಕು, ಜನಕ್ಕೆ ಇಷ್ಟವಾಗಿರೋದು. ಎಲ್ಲದಕ್ಕಿಂತ ನಮ್ಮ ಸಮಾಜದಲ್ಲಿ ಇಷ್ಟವಾಗಿರೋ ಆಟ ಅಂದರೆ ಕ್ರಿಕೆಟ್. ಅದನ್ನು ಮಣ್ಣಾಕ ಕೆಲಸಗಳು ಅಟ್ಲೀಸ್ಟ್ ಇದೊಂದೇ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿದ್ದಾರೆ. ಯಾವಾಗಲೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸು ಇಲ್ಲ. ದುರುದ್ದೇಶದಿಂದ ಕೂಡಿರುವಂಥ ಒಂದು ಒಕ್ಕೂಟ ಅಂದರೆ ಕಾಂಗ್ರೆಸ್ ಸರ್ಕಾರ. ಏನಲ್ಲ, ಬಂಡತನದ ಪಕ್ಷ, ಮೂರ್ಖತನದ ಪಕ್ಷ ಕಾಂಗ್ರೆಸ್ ಪಕ್ಷ. ಸೊ ಹಾಗಾಗಿ ಯಾವಾಗಲೂ ಏನಾರು ಹೇಳಿ ನಾವು ಹೇಳ್ತಾ ಇರ್ತೀವಿ. ಹೇಳಿದ್ನೇ ಸುಳ್ಳು ಹೇಳ್ತಾ ಇರ್ಬೇಕಂತಲ್ಲ. ಒಂದು ಸುಳ್ಳನ್ನೇ 100 ಸಲ ಹೇಳ್ತಾ ಇದ್ರೆ ಅದೇ ಸತ್ಯ ಆಗುತ್ತೆ ಅಂತ ಆ ಪ್ರಯತ್ನಕ್ಕೆ ಹೋಗ್ತಾರೆ ಜನ. ನಮ್ಮ ಸಮಾಜದಲ್ಲಿ ಯಾವುದೇ ಕಾರಣದಲ್ಲೂ
ಗೊತ್ತೋ ಗೊತ್ತಿಲ್ಲದೇನೋ ಏನೋ ಕಾಂಗ್ರೆಸ್ ಪಕ್ಷ ನಂಬಿ ಏನೋ ಮತ ಕೊಟ್ಟು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವರನ್ನ ಮಾತನ್ನು ಯಾರು ನಂಬ್ತಾರೆ? ನಗ್ತಾರೆ ಇವ್ರನ್ನ ನೋಡಿದ್ರೆ. ಸರ್ ಆಮೇಲೆ ಸರ್ ಚಾಮರಾಜನಗರ ಆಫೀಸರ್ ಬರುವಂಥದ್ದು ವರದಿ ಸಲ್ಲಿಕೆ ಆಗಿದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡನೆ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್ ಬಿಜೆಪಿ ಅವಧಿಯಲ್ಲಿ. ಹಾಗೆ ಅದ್ರ ಜೊತೆಗೆ ಈ ಬಾಣತಿಯರ ಸಾವಿನ ವರದಿ ಆಗಿತ್ತಲ್ಲ, ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ಅದನ್ನು ಸಲ್ಲಿಸಿ. ಬಾಣತಿಯರ ಸಾವಾಗಿದೆಯಲ್ಲ ಮಹಾನ್ ಭಾವ್ರೆ, ನೀವು ಅದನ್ನು ಸಲ್ಲಿಕೆ ಮಾಡಿ, ಇದನ್ನು ಸಲ್ಲಿಕೆ ಮಾಡಿ. ಸಮಾಜದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾರೇ ತಪ್ಪು ಒಪ್ಪಿಗಳಿದ್ರು ಅದು ಕ್ರಮ ಆಗೋಂಥದ್ದಾಗಬೇಕು. ಯಾರೇ ಇರಲಿ, ಅದರಲ್ಲೇನಿದೆ. ಜನಪರವಾಗಿ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಿಮ್ಮ ಘನ ಸಾಧನೆ, ಸಾವಿನ ಸರ್ಕಾರ ನೇರವಾಗಿ ಜನರನ್ನ ಸಾಯಿಸಲಿಕ್ಕೆ ಕಾರಣಕರ್ತವಾಗಿರುವಂಥ ಈ ಸರ್ಕಾರ ಬಾಣತಿಯರ ಸಾವಿಗೆ ನೇರವಾಗಿ ಇವರ ನಿರ್ಲಕ್ಷ್ಯ ಇಂದ ಸಾವಾಗಿದೆ. ಹಾಗಾಗಿ ಅದನ್ನು ವರದಿಯನ್ನು ಮಂಡಿಸಿ ಅಂತ ಕೇಳ್ಕೊತೀವಿ. ಸ್ಪೀಚ್ ಬಿಲ್ ಮಂಡನೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನು ನೋಡಿ, ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲ ಅಂದರೆ ಒಬ್ಬ ಹಕ್ಕಿಗೆನೆ ಕಿತ್ಕೊಳ್ಳುವಂಥ ಕೆಲಸ, ಭಯ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಹೊರಟಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಸದುದ್ದೇಶ ಇಲ್ಲ, ದುರುದ್ದೇಶದಿಂದ ಕೂಡಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಗಮನ ವಹಿಸಿ ಏನಾದ್ರು ವಿರುದ್ಧವಾಗಿದ್ರೆ ಖಂಡಿತ ನಾವು ಅದನ್ನು ಬಯಲಿಗೆಳೆಯುವಂಥದ್ದು, ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇದು ಒಳ್ಳೆ ಉದ್ದೇಶದಿಂದ ತಂದಿಲ್ಲ ಅಂತ ಅನಿಸುತ್ತೆ.